ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯ ಇಂದಿನ ಸಂಚಿಕೆಯಲ್ಲಿ ನಾವು 26 ಮತ್ತು 27ನೇ ಶ್ಲೋಕಗಳನ್ನು ಹೇಳ್ತಾ ಹೋಗೋಣ. ಹಿಂದೆ ಶ್ರೀಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡ್ತಾ ಸಾಂಖ್ಯ ಯೋಗದಲ್ಲಿ ಹೇಳ್ತಾ ಇದ್ದಾರೆ. ಏನಪ್ಪ ಅಂದರೆ ಆತ್ಮಸ್ವರೂಪವನ್ನು ಹೇಳ್ತಾ ಇದ್ದಾರೆ. ಈ ಆತ್ಮಕ್ಕೆ ಸಾವಿಲ್ಲ, ದೇಹಕ್ಕೆ ಮಾತ್ರ ಸಾವು. ಆತ್ಮವನ್ನು ಯಾರು ಕತ್ತರಿಸೋಕ್ಕಾಗಲ್ಲ, ಒಣಗ್ಸೋಕ್ಕಾಗಲ್ಲ, ನೆನೆಸೋಕ್ಕಾಗಲ್ಲ, ಗಾಳಿ ಅದನ್ನು ಸೋಕೋಕ್ಕಾಗಲ್ಲ. ಆತ್ಮದ ಸ್ವರೂಪವೇ ಬೇರೆ ಥರ ಇದೆ, ಆ ಥರ ಹೇಳ್ತಾ ಬರ್ತಾ ಇದ್ದಾರೆ. ಅದೇ ಥರ 26ನೇ ಶ್ಲೋಕದಲ್ಲಿ ಹೇಳ್ತಾರೆ, ಅಥ ಚೈನಂ ನಿತ್ಯಜಾತಂ ನಿತ್ಯಂ ವಾ ಮನ್ಯತೆ ಮನಂ ಮೃತಂ ತಥಾಪಿ ತ್ವಂ ಮಹಾಬಾಹೋ ನೈವಂ ಶೋಚಿತುಮರ್ಹಸಿ ಅಂತ ಹೇಳ್ತಾರೆ. ಈ ಒಂದು ದೇಹಕ್ಕೆ ಯಾವಾಗಲೂ ಹುಟ್ಟು ಸಾವು ಯಾವಾಗಲೂ ಇರುತ್ತೆ. ಯಾವಾಗಲೂ ಹುಟ್ಟುತ್ತಾನೆ ಇರ್ತೀವಿ, ಸಾಯ್ತಾನೇ ಇರ್ತೀವಿ. ಹುಟ್ಟು ಸಾವು ಒಂದು ಚಕ್ರದ ಹಾಗೆ ನಡೀತಾನೇ ಇರುತ್ತೆ. ಒಂದಾದ್ಮೇಲೆ ಒಂದು ಬರ್ತಾನೇ ಇರುತ್ತೆ. ಹುಟ್ಟಿದವರು ಸಾಯ್ತಾರೆ, ಸಾತ್ತವರು ತಿರುಗಿ ಹುಟ್ಟುತ್ತಾರೆ. ಈ ಚಕ್ರ ಒಂದು ನಡೀತಾನೇ ಇರುತ್ತೆ. ಇದರಿಂದ ನೀನು ಹೊರಗಡೆ ಬರೋಕ್ಕಾಗಲ್ಲ. ಆದ್ದರಿಂದ ಇದಕ್ಕೆ ಶೋಕಿಸಬೇಡ, ಇದಕ್ಕೆ ನೀನು ಶೋಕ ಪಡಬೇಡ ಅಂತ ಹೇಳ್ತಾರೆ. ಆದರೆ ಇದು ತುಂಬ ಕಷ್ಟಕರವಾದ ವಿಚಾರ. ಅದನ್ನು ಶ್ರೀಕೃಷ್ಣ ಹೇಳ್ತಾ ಇದ್ದಾರೆ. ಅಂದರೆ ನಮಗೆ ತುಂಬ ಬೇಕಾದವರು, ತುಂಬ ಹತ್ತಿರದವರು ನಮ್ಮ ಜೊತೆ ಒಂದು ಫಿಸಿಕಲ್ಲಾಗಿ ಅಂದರೆ ಇರಲ್ವಲ್ಲ, ಅವರೆಲ್ಲೋ ಇರ್ಬೋದು, ಆತ್ಮ ಎಲ್ಲೋ ಹೋಗ್ಬೋದು, ಅವರೆಲ್ಲೋ ಇರ್ಬೋದು. ಆದರೆ ಅವರು ನಾಳೆಯಿಂದ ನಮಗೆ ಸಿಗಲ್ಲ. ಆ ಒಂದು ಸ್ವಾರ್ಥದಿಂದ ನಮ್ಮ ಮನಸ್ಸು ತುಂಬ ದುಃಖ ಪಡತ್ತೆ. ಅದನ್ನೇ ಕೃಷ್ಣ ಹೇಳ್ತಾ ಇದ್ದಾನು. ಯೋಗಿ ಆದವನು ಆ ಥರ ಮಾಡಲ್ಲ, ಧೀರನಾದವನು ಆ ಥರ ಯೋಚನೆ ಮಾಡಲ್ಲ. ಅವನು ತುಂಬ ಧೀರವಾಗಿ ಯೋಚನೆ ಮಾಡ್ತಾನೆ, ತುಂಬ ಧೈರ್ಯದಿಂದ ಅದನ್ನು ಎದುರಿಸ್ತಾನೆ. ಏನು ಅಂದರೆ ಇವತ್ತು ಹುಟ್ಟಿರೋನು ನಾಳೆ ಸಾಯಲೇಬೇಕು. ಒಂದು ಸ್ವಲ್ಪ ಬೇಗ ಆಗ್ಬೋದು, ಒಂದು ಸ್ವಲ್ಪ ಲೇಟಾಗಿ ಆಗ್ಬೋದು. ಹಾಗಾಗಿ ಯಾವುದೇ ಒಂದು ಮನುಷ್ಯನಿಗೆ, ಹುಟ್ಟಿದವನಿಗೆ ಸಾವು ನಿಶ್ಚಿತ ಅಂತ ಈ 26ನೇ ಶ್ಲೋಕದಲ್ಲಿ ಹೇಳ್ತಾರೆ. ಅದನ್ನೇ ಮುಂದುವರಿಸ್ತಾ 27ನೇ ಶ್ಲೋಕದಲ್ಲಿ ಹೇಳ್ತಾರೆ, ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮಂ ಮೃತಸ್ಯ ಚ ತಸ್ಮಾದ ಪರಿಹಾರ್ಯೇ ನತ್ವಂ ಶೋಚಿತುಮರ್ಹಸಿ ನತ್ವಂ ಶೋಚಿತುಮರ್ಹಸಿ ಅಂತ ಕೃಷ್ಣ ಹೇಳ್ತಾರೆ. ಅಂದರೆ ಜಾತಸ್ಯ ಹಿ ಧ್ರುವೋ ಮೃತ್ಯು, ಹುಟ್ಟಿದವನು ಸಾಯಲೇಬೇಕು. ಧ್ರುವಂ ಜನ್ಮಂ ಮೃತಸ್ಯ ಚ, ಸತ್ತವನಿಗೆ ತಿರುಗಿ ಬರೋ ಜನ್ಮ ಇದ್ದೇ ಇರುತ್ತೆ. ಅದು ಮನುಷ್ಯನಾಗ್ಬೋದು ಅಥವಾ ಬೇರೆ ಪ್ರಾಣಿ ಆಗ್ಬೋದು. ತಿರುಗಿ ಜನ್ಮ ಪಡ್ಕೊಂಡು ಬರಲೇಬೇಕಾಗಿರುತ್ತೆ. ಇದು ಯಾವಾಗಲೂ ನಡೀತಾ ಇರುವಂತಹ ಒಂದು ಚಕ್ರ. ಹೀಗಿರಬೇಕಾದ್ರೆ ಈ ಎರಡಕ್ಕೆ, ಇದು ಒಂದು ಸೂರ್ಯ ಹುಟ್ಟುತ್ತಾನೆ, ಸೂರ್ಯ ಮುಳುಗ್ತಾನೆ, ಸೂರ್ಯ ಹುಟ್ಟುತ್ತಾನೆ, ಸೂರ್ಯ ಮುಳುಗ್ತಾನೆ. ದಿನ ಆಗ್ತಾ ಇರುತ್ತೆ. 24 ಗಂಟೆಗೊಂದ್ಸತಿ ಈ ಚಕ್ರ ತಿರುಗ್ತಾನೇ ಇರುತ್ತೆ. ಈಗ 12 ಗಂಟೆಗೊಂದು ಇದಾದರೆ ತಿರುಗಿ ಇನ್ನೊಂದು 12 ಗಂಟೆ ಕತ್ಲಿರುತ್ತೆ. ಒಂದು ದಿವಸ ಬೆಳಕು, ಒಂದು ಸತಿ ಕತ್ಲು. ಇದು ಒಂದು ನಡೀತಾನೇ ಇರುತ್ತೆ. ಚಂದ್ರ ಬರ್ತಾನೆ, ಚಂದ್ರ ಹೋಗ್ತಾನೆ. ಚಂದ್ರ ಶುಕ್ಲ ಪಕ್ಷದಲ್ಲಿ ಏರ್ತಾ ಹೋಗ್ತಾನೆ, ದೊಡ್ಡದಾಗ್ತಾ ಹೋಗ್ತಾನೆ. ಕೃಷ್ಣ ಪಕ್ಷದಲ್ಲಿ ಇಳಿತಾ ಬರ್ತಾನೆ. ಇದಕ್ಕೆ ನೀವು ದುಃಖಿಸಬಾರ್ದು. ಎಲ್ಲ ಪ್ರಕೃತಿಯಲ್ಲಿ ನಡೀತಾ ಇರುವಂತಹ ಒಂದು ರೆಗ್ಯುಲರ್ ರುಟೀನ್ ಅಂತ ಏನು ಹೇಳ್ತೀವಿ, ದಿನನಿತ್ಯದ ಒಂದು ಚಕ್ರ ಅದು ತಿರುಗ್ತಾ ಇದೆ. ಅದಕ್ಕೋಸ್ಕರ ಆ ಒಂದು ವಿಚಾರಕ್ಕೆ ನೀನು ದುಃಖಿಸ್ಬೇಡ ಅಂತ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಯಾರು ಇದರಿಂದ, ಈ ಚಕ್ರದಿಂದ ಹೊರಗೆ ಬರ್ತಾರೋ ಅವ್ರಿಗೆ ಇದನ್ನು ದುಃಖ ಆಗಲ್ಲ, ಈ ಒಂದು ವಿಚಾರದಲ್ಲಿ ದುಃಖ ಆಗಲ್ಲ ಅಂತ ಕೃಷ್ಣ ಹೇಳ್ತಾರೆ. ನಾವು ಯಾರು ಸತ್ತು ಹೋದ್ರು ಅಂತ ನಮ್ಮ ಕೆಲಸವನ್ನು ನಾವು ನಿಲ್ಲಿಸೋಕ್ಕಾಗಲ್ಲ, ಅದು ನಡೀತಾನೆ ಹೋಗ್ತಾ ಇರುತ್ತೆ. ಆದರೆ ಆ ದುಃಖ ಅನ್ನೋದು ನಮ್ಮನ್ನು ಆವರಿಸ್ಕೊಂಡು ನಮಗೆ ತೊಂದರೆ ಕೊಡ್ತಾ ಇರತ್ತೆ. ಅದರಿಂದ ಹೊರಗಡೆ ಬಾ, ನಿನ್ನ ಕೆಲಸವನ್ನು ಅವರಿದ್ದಾರೆ, ಅವ್ರು ಇನ್ನೂ ನಿನ್ನ ಜೊತೆನೇ ಇದ್ದಾರೆ ಅಂದ್ಕೊಂಡು ಮಾಡು ಅಂತ ಶ್ರೀಕೃಷ್ಣ ಹೇಳ್ತಾನೆ. ಆದರೆ ಏನಪ್ಪ ಅಂದರೆ ಯುದ್ಧದಲ್ಲಿ ಅರ್ಜುನ ಅಂದ್ಕೊಂಡ, ನಾನು ಎಲ್ಲರನ್ನೂ ಸಾಯಿಸ್ಬಿಡ್ತೀನಿ, ಆ ಪಾಪ ಎಲ್ಲ ನನಗೆ ಬಂದ್ಬಿಡುತ್ತೆ ಅಂತ. ಅದರ ಒಂದು ಸಂಶಯ ನಿವಾರಣೆಗೋಸ್ಕರ ಕೃಷ್ಣ ಹೇಳ್ತಾ ಇದ್ದಾನೆ, ಇಲ್ಲಿ ಯಾರೂ ಸಾಯಿಲ್ಲ, ಯಾರನ್ನು ಸಾಯಿಸೋಕ್ಕಾಗಲ್ಲ, ಯಾರು ಬದುಕಿಲ್ಲ, ಯಾರನ್ನು ಬದುಕ್ಸೋಕ್ಕಾಗಲ್ಲ ಅಂತ ಶ್ರೀಕೃಷ್ಣ ಸಾಂಖ್ಯಯೋಗದಲ್ಲಿ ವಿಶದವಾಗಿ ಇನ್ನು ಮುಂದೆ ಹೇಳ್ತಾ ಹೋಗ್ತಾರೆ. ಹೇಗೆ, ಏನು, ಸಾವು ಅಂದ್ರೇನು ಅಂತ ಎಲ್ಲ ಶ್ರೀಕೃಷ್ಣ ಹೇಳ್ತಾ ಹೋಗ್ತಾರೆ. ಅದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಎಲ್ಲರಿಗೂ ನಮಸ್ಕಾರ.